ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಜ್ಯೋತಿ. ಮಸಾಲೆ ರುಬ್ಬದೆ ನುಗ್ಗೆಕಾಯಿ ಸಾಂಬಾರನ್ನು ಭಾಳ ರುಚಿಯಾಗಿ ಶುಚಿಯಾಗಿ ಕ್ವಿಕ್ಕಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನೀವೇನಾದರೂ ಮೊದಲನೇ ಸಾರಿ ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನಿಗೆ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮುಕ್ಕಾಲು ಕಪ್ನಷ್ಟು ನಾನಿಲ್ಲಿ ತೊಗರಿಬೇಳೆಯನ್ನು ತಗೊಳ್ತಾ ಇದ್ದೀನಿ. ಕಪ್ಪಲ್ಲಿ ಅಳತೆ ಮಾಡಿದ್ರೆ ಮುಕ್ಕಾಲು ಕಪ್ಪು. ಇದನ್ನು 3 ಸಾರಿ ನೀಟಾಗಿ ವಾಶ್ ಮಾಡಿಕೊಂಡು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋದು ಬೇಡ ಇಲ್ಲಿ. ಮತ್ತು ಇಲ್ಲಿ 1 ಟೊಮ್ಯಾಟೊ, 1 ಈರುಳ್ಳಿ ಮತ್ತು 10ರಿಂದ 12 ಬೆಳ್ಳುಳ್ಳಿ ಹೆಸರುಗಳನ್ನು ತಗೊಂಡಿದ್ದೀನಿ. ಇಷ್ಟನ್ನು ನಾವು ಬೇಳೆ ಜೊತೆ ಹಾಕಿ ಬೇಯಿಸ್ಕೊಂಬಿಡೋಣ. ಇಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಉಳಿಸ್ಕೊಂಡಿದ್ದೀನಿ, ಒಗ್ಗರಣೆಗೆ ಬೇಕಾಗುತ್ತೆ ಅಂತ. ತುಂಬ ಸಿಂಪಲ್ಲು, ಬೇಗನೆ ಮಾಡ್ಕೋಬೋದು. ನುಗ್ಗೆಕಾಯಿನ ನಾವು ಇಲ್ಲಿ ಸೇರಿಸೋದು ಬೇಡ, ಇದನ್ನು ನಾವು ಹಾಗೆ ಉಳಿಸ್ಕೊಳ್ಳೋಣ. ಮತ್ತು ಇಲ್ಲಿ ನಾನು 2.5 ಸ್ಪೂನಷ್ಟು ಖಾರದ ಪುಡಿ ಮತ್ತು 1.5 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಇಲ್ಲಿ ಅರಿಶಿನ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಖಾರದ ಪುಡಿ ನಮಗೆ ಎಷ್ಟು ಬೇಕು ಖಾರ ಅಷ್ಟು ನೋಡಿ ಹಾಕ್ಕೋಬೋದು. ಇದರ ಬದಲಾಗಿ ನಮ್ಮ ಹತ್ರ ಏನಾದರೂ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಕೂಡ ಹಾಕ್ಕೋಬೋದು. ಇಲ್ಲಿ ಬೇರೆ ಯಾವ ಪುಡಿನೂ ಹಾಕ್ತಲೇ ಸಾಂಬಾರು ಪುಡಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ನಾವು 3 ವಿಷಲ್ಲು ವಿಷಲ್ ತಗೊಳ್ಳೋಣ. 3 ವಿಷಲು ಬಂದಾಗಿದೆ. ಸೊ ಈಗ ನಾನು ಮತ್ತೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಅದಕ್ಕೆ ನಾನು ಇವಾಗ ನುಗ್ಗೆಕಾಯಿನ ಏನು ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ. ಈಗ ಇದಕ್ಕೆ ಒಂಚೂರು ನೀರನ್ನು ಸೇರಿಸ್ಕೋಬೇಕಾಗತ್ತೆ, ಯಾಕೆಂದರೆ ಬೇಳೆ ಬೆಂದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಸಾರಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನಮಗೆ ಏನು ಅಂದರೆ 1 ವಿಷಲ್ ಇನ್ನೇನು ಬರ್ತಿದೆ ಅನ್ನುವಾಗ ನಾವು ಸ್ಟವನ್ನು ಆಫ್ ಮಾಡ್ಕೋಬೇಕು. ಆಗ ನಮಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ನುಗ್ಗೆಕಾಯಿ ಕರೆಕ್ಟಾಗಿ ಬೆಂದಿರುತ್ತೆ. ಸ್ವಲ್ಪ ಮೆತ್ತಗಿರಲಿ ಅಂದರೆ ಬೇಕಿದ್ರೆ 1 ವಿಷಲು ಬರ್ಬೋದು. ಆದರೆ ವಿಷಲ್ ಬರಲಿ ಅಥವಾ ವಿಷಲ್ಗಿಂತ ಮುಂಚೆ ನಾವೇನಾದರೂ ಆಫ್ ಮಾಡಿದ್ರೆ ತಕ್ಷಣವೇ ನಾವು ನಲ್ಲಿ ನೀರಲ್ಲಿ ಹಾಕ್ಬೋದು ಅಥವಾ ಮೇಲ್ಗಡೆಯಿಂದ ಕುಕ್ಕರ್ ಮುಚ್ಚಳ ತೆಗಿದಲೇ ನೀರನ್ನು ಹಾಕಿ ತಕ್ಷಣವೇ ನಾವು ಕುಕ್ಕರನ್ನು ತಣ್ಣಗೆ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನುಗ್ಗೆಕಾಯಿ ತುಂಬ ಬೆಂದೋಗುತ್ತೆ. ಇಲ್ಲಿ ಪೂರ್ತಿ ತಣ್ಣಗಾದ ನಂತರ ವಿಷಲ್ನ ಮೇಲೆ ಮಾಡಿ ನಂತರನೇ ಓಪನ್ ಮಾಡಬೇಕು. ಮತ್ತು ಇಲ್ಲಿ ಬೆಂದಿರೋ ನುಗ್ಗೆಕಾಯಿಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ. ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಇದು ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಎಷ್ಟು ನಾವು ಮ್ಯಾಶ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಒಗ್ಗರಣೆಗೆ ನಾನೀಗ ಸಪ್ರೇಟಾಗಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಬೇಕಿದ್ರೆ ಆಪ್ಷನಲ್ಲು. ಮತ್ತು ಇಲ್ಲಿ ನಾನು ಅರ್ಧ ಈರುಳ್ಳಿಯಷ್ಟು ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮತ್ತು 10ರಿಂದ 12 ಕರಿಬೇವು. ಈಗ ಇದಕ್ಕೆ ನಾವು ಬೇಳೆಯನ್ನು ಸೇರಿಸ್ಕೋಬಾರ್ದು. ಇದೇ ನಮಗೆ ಸಾಂಬಾರನ್ನ ಟೇಸ್ಟ್ ಚೆನ್ನಾಗಿ ಮಾಡುತ್ತೆ. ನುಗ್ಗೆಕಾಯಿಯನ್ನು ಹಾಕ್ಕೊಂಡು 3ರಿಂದ 4 ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ. 4ರಿಂದ 5 ನಿಮಿಷ ಈಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಬೇಳೆ ಕಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಬೇಳೆಲಿ ಏನೂ ಕಾಣಲ್ಲ, ಈರುಳ್ಳಿ ಟೊಮ್ಯಾಟೊ ಏನೂ ಕಾಣಲ್ಲ, ಆ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಎಷ್ಟು ನೀರು ಬೇಕು ಇಲ್ಲಿ ನಮಗೆ, ಎಷ್ಟು ತೆಳು ಗಟ್ಟಿ ಬೇಕು ಅಷ್ಟು ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕು. ಮತ್ತು ನಾವು ನುಗ್ಗೆಕಾಯಿ ಸಾಂಬಾರು ಮಾಡುವಾಗ ಖಾರದ ಪುಡಿ ಎಲ್ಲ ಸೇರಿಸ್ಕೊಂಡ್ವಲ್ಲ ಅದ್ರ ಜೊತೆನೇ ಉಪ್ಪು ಹಾಕಬೇಕಿತ್ತು. ಸಾರಿ, ನಾನು ಹೇಳೋದು ಮರ್ತೋದೆ. ಈಗ ನಾನು ಸ್ವಲ್ಪನೇ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಯಾಕೆಂದರೆ ಬೇಯ್ಲಿಕ್ಕೆ ಹಾಕಿದ್ವಿ ಅಲ್ಲ ಉಪ್ಪು, ಅದಕ್ಕೋಸ್ಕರ. ಈಗ ನೋಡಿಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು. ಬೇಳೆ ಕಟ್ಟನ್ನು ಸೇರಿಸಿ ನಂತರ ಇದಕ್ಕೆ ಉಪ್ಪನ್ನು ಅಷ್ಟೇ ಸ್ವಲ್ಪನೇ ಸೇರಿಸ್ಕೊಂಡು ಇದಕ್ಕೆ ನಾವು ಹುಣಸೆ ರಸವನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಹುಣಸೆ ರಸ ಸೇರಿಸ್ಕೊಂಡು 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ಈಗ ಇದರ ರುಚಿ ನಮಗೆ ಡಬಲ್ ಆಗುತ್ತೆ. ಈ ಸಾಂಬಾರೆಲ್ಲ ಮುಗಿದ ನಂತರ ಇಲ್ಲಿ ಲಾಸ್ಟ್ ಇನ್ನೊಂದು ಟ್ರಿಕ್ ಇದೆ, ಅದನ್ನು ನೋಡ್ಕೊಂಡು ಹೋಗಿ ಫ್ರೆಂಡ್ಸ್, ಪ್ಲೀಸ್ ಸ್ಕಿಪ್ ಮಾಡ್ತಾ ಹೋಗಬೇಡಿ. ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಫ್ರೆಂಡ್ಸು ರಿಲೇಷನ್ಸಿಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ರೆಸಿಪಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಾ ಇದ್ದೀರಾ, ಮನೆಯೆಲ್ಲ ಘಮ ಘಮ ಅಂತಿದೆ. ಇಲ್ಲಿ ಬೇಕಿದ್ರೆ ಹಿಂಗು ಕೂಡ ಸೇರಿಸ್ಕೊಳ್ಬೋದು.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ ನುಗ್ಗೆಕಾಯಿ. ಈಗ ಕೊನೆಯಲ್ಲಿ ನೋಡಿ ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನು ತುಪ್ಪವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇಡ್ಲಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.